ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಿದ್ದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಗೆರೆ ಗ್ರಾಮದ ಸಿಸಿ ರಸ್ತೆ 15 ಲಕ್ಷದ ವೆಚ್ಚದಲ್ಲಿ ರಸ್ತೆಯ ಕಾಮಗಾರಿ ಮಾನ್ಯ ಶಾಸಕರಾದ ಜಿ.ಎಸ್. ಶ್ರೀನಿವಾಸರವರು ಗುದ್ದಲಿ ಪೂಜೆ ಮಾಡಿ ನಂತರ ಮಾತನಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ವೀರಮಣಿರವರು ಕೂಡ ಮಾತನಾಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ, ಉಪಾಧ್ಯಕ್ಷೆ ಅನುಪಮ, ಸದಸ್ಯರುಗಳಾದ ಪಾಪತಿ, ಮಂಜುನಾಥ್, ವಾಸುದೇವ್, ಪಾರ್ವತಿ, ಮುಖಂಡರುಗಳಾದ ಯೋಗೇಂದ್ರ ನಾಯ್ಕ್, ರಂಗಪ್ಪ, ಜಗದೀಶ್ ನಾಯ್ಕ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ರವಿನಾಯ್ಕ್, ಕಾಂಟ್ರಾಕ್ಟ್ ಎಂ ವಿನಯ್ ಕುಮಾರ್ ರವರು ಹಾಜರಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್ ಕನ್ನಡ, ಚಿಕ್ಕಮಗಳೂರು. ಇನ್ನೋರ್ವ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಅನುಪಮರವರೇ, ಇನ್ನೋರ್ವ ಸದಸ್ಯರಾದಂತಹ ನಮ್ಮ ಟಿ.ಕೆ. ವಾಸುದೇವರವರೇ, ಹಾಗೂ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಯೋಗೇಂದ್ರನವರವರೇ, ಹಾಗೂ ಆತ್ಮೀಯರ ಸ್ನೇಹಿತರಾದಂತಹ ಶ್ರೀ ದೊರೆಸ್ವಾಮಿ ನಾಯ್ಕರು, ಹಾಗೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ, ಮತ್ತು ನಮ್ಮ VS ಸೊಸೈಟಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ಕೃಷ್ಣನಾಯ್ಕರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರೇ, ಹಾಗೂ ನನ್ನ ಯುವಕ ಮಿತ್ರರೇ, ಹಾಗೂ ಎಲ್ಲ ಬಂಧು ಭಗಿನಿಯರೇ, ಹಾಗೂ ಯುವಕರೇ, ಈಗ ನಾವಿಲ್ಲಿ ಬಂದಿದ್ದ ತಕ್ಷಣ ದುಡ್ಡು ಪೂಜೆಗೆ ನಾವು ಪಂಚಾಯಿತಿಯವರು ಬಂದಿದ್ದ ತಕ್ಷಣ ನಾವು PDO ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ಬಂದಿದ್ದ ತಕ್ಷಣ ಜನ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು, ನೀವು ವಾರ್ಡ್ ಸಭೆನ ಮಾಡಿಲ್ಲ, ಗ್ರಾಮ ಸಭೆಗಳನ್ನ ಮಾಡ್ತಿಲ್ಲ ಅಂತೇಳಿ. ಖಂಡಿತವಾಗ್ಲೂ ವಾರ್ಡ್ ಸಭೆನೂ ಮಾಡಿದ್ದೀವಿ, ಗ್ರಾಮ ಸಭೆನೂ ಮಾಡಿದ್ದೀವಿ. ನಾವು ಈಗ 2020ರಲ್ಲಿ ಚುನಾವಣೆಯಲ್ಲಿ ನಾವು ಎಲೆಕ್ಟ್ ಆದಂತಹ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದನ್ನ ಸವಿಸ್ತಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ, ನಾವು ಬಂದಿದ್ದ ತಕ್ಷಣವೇ ಯಾರು ಕೂಡ ಗ್ರಾಮ ಪಂಚಾಯತಿಯಿಂದ ನಮಗೆ ಯಾವುದೇ ರೀತಿಯ ಕೆಲಸ ಆಗಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಯಾರು ಆ ರೀತಿ ಅನ್ಯತಾ ಭಾವಿಸ್ಬೇಡ್ರಿ. 2020-21ರಲ್ಲಿ ಹಿಂದಾನೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ಒಂದು ಸ್ಕೀಮ್ ಬಂತು. ಅವಾಗ ಆ ದುಡ್ಡನ್ನು ನಾವು ಮೀಟಿಂಗಲ್ಲಿ ಮಾತಾಡಿ, ನಮಗೆ ಏನು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ದುಡ್ಡು ಬಂತು, ಸುಮಾರು 33 ಲಕ್ಷ ರೂಪಾಯಿ ದುಡ್ಡನ್ನು ಈ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ಬಂದಿರತಕ್ಕಂಥ ದುಡ್ಡನ್ನು ಫಸ್ಟ್ ಯಲಗೆರೆ ಅಭಿವೃದ್ಧಿ ಮಾಡಿ ಅಂತೇಳಿ ನಾವೆಲ್ಲರೂ ಸೇರಿ ನೀಲಾಬಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ, ಅವರ ಅಧ್ಯಕ್ಷತೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿ 33 ಲಕ್ಷ ರೂಪಾಯಿ ಬಾಕ್ಸ್ಟ್ಯಾಂಡಿಗೆ ದುಡ್ಡನ್ನು ಹಾಕ್ಕೊಟ್ಟಿದ್ದೀವಿ. ಒಂದು ಅದಾದ ನಂತರ ಮತ್ತೆ ಇಲ್ಲಿ ಬಾಕ್ಸ್ಟ್ಯಾಂಡ್ ಇಲ್ಲ, ಮತ್ತೆ ಇನ್ನೂ ಅದೇ ಸಮಸ್ಯೆಗಳು. ನಮಗೆ 15ನೇ ಹಣಕಾಸಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತು. ನಮಗೆ 6 ತಿಂಗಳಿಗೆ ಒಂದು 6 ಲಕ್ಷನ 8 ಲಕ್ಷ ರೂಪಾಯಿ ಈ ತರ ಕಂತು ಬರುತ್ತೆ. ನಾವು 11 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದೀವಿ. ಸೊ ಅದರಲ್ಲಿ ನಮಗೇನು 10 ಲಕ್ಷನ 12 ಲಕ್ಷ ರೂಪಾಯಿ ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ಎಲ್ಲದೂ ಕೂಡ ಡಿವೈಡ್ ಆಗುತ್ತೆ. ಸೆಸ್ ಕಟ್ ಆಗುತ್ತೆ, SC/ST ಫಂಡ್ ಕಟ್ ಆಗುತ್ತೆ, ಅಂಗವಿಕಲರಿಗೆ ಕಟ್ ಆಗುತ್ತೆ, ಕುಡಿಯೋ ನೀರಿಗೆ ಕಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ ಪಂಚಾಯತಿಲಿ. ಸೊ ಆ ರೀತಿ ಎಲ್ಲ ದುಡ್ಡು ಅಮೌಂಟ್ ಕಟ್ಟಾದ್ಮೇಲೆ ಲಾಸ್ಟಿಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ 80,000ನೋ 1 ಲಕ್ಷನೋ 1,10,000ನೋ ಈ ರೀತಿ ಮಾತ್ರ ದುಡ್ಡು ಬರುತ್ತೆ ಅಷ್ಟೇ. ಇದು ಯಾವುದು 15ನೇ ಹಣಕಾಸಿನ ದುಡ್ಡು. ಆ ಹಣವನ್ನು ಕೂಡ ಸಂಪೂರ್ಣವಾಗಿ ಇದೇ ಗ್ರಾಮಕ್ಕೆ ನಾವು ಉಪಯೋಗಿಸಿದೀವಿ. ಮೊನ್ನೆ ಕೂಡ ನಾವು ಮಾತಾಡಿದೀವಿ ಅವ್ರ ಹತ್ರ. ನಾವು ನಮ್ಮ ವೈಯಕ್ತಿಕ ಹಣ ನಮಗೇನು ದುಡ್ಡು ಬಂದಿತ್ತೋ ಆ ದುಡ್ಡನ್ನ ಇಲ್ಲಿಗೆ ಹಾಕ್ರಿ ಹಂಗಂತೇಳಿ ಹೇಳಿದ್ವಿ ರಾಜನಾಯ್ಕರವರಿಗೆ. ಇಲ್ಲಿಗೆ ಹಾಕಿದ್ದಾರೆ. ಸುಮಾರು ಅಲ್ಲಿ ಬಾಕ್ಸ್ಟ್ಯಾಂಡಿ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಿಂದ ಮಾಡಿರ್ತಕ್ಕಂಥದ್ದು 4,50,000 ರೂಪಾಯಿ ದುಡ್ಡು ಈ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಹಂಗಂತೇಳಿ ನಾವು ಸೀತಾಪುರ ಕಾವಲು ಗ್ರಾಮದ ಮೆಂಬರ್ಗಳು ಅಂತ ಏನಿಲ್ಲ, ನಾವೆಲ್ಲರೂ ಕೂಡ 4 ಜನ ಸದಸ್ಯರುಗಳು ಸಹ ನಿರ್ಣಯ ಮಾಡಿ 4,50,000 ರೂಪಾಯಿ ದುಡ್ಡು ಇಲ್ಲಿ ಬಾಕ್ಸ್ಟ್ಯಾಂಡಿ ಆಗಿದೆ. ನಿಮ್ಮ ಕಣ್ಣೆದುರುಗಡೆ ಇದೆ ಕೆಲಸ, ಅದು ಆಗಿದೆ ಅಂತ ಅನ್ಕೊಂತೀವಿ. ಆಗಿದೆ ಅಲ್ವಾ ಸರ್? ಅದು ಕೆಲಸ ಕಂಪ್ಲೀಟ್ ಆಗಿದೆ. ಮತ್ತೆ ನರೇಗಾದಲ್ಲಿ ಸುಮಾರು ಏನು ನಮ್ಮ ಕುಡಿಯೋ ಇದು ನಮ್ಮ ಜಮತಾಳಿ ಡ್ಯಾಮಿಂದ ಏನು ಆಯ ನೀರಾವರಿ ಬರುತ್ತೋ ಆ ಕೆಲಸ ನಾವ್ ಏನ್ ಮಾಡ್ತಿದೀವೋ ಬೇರೆ ಯಾವ ಹೆಡ್ಡಿಂದನೂ ಇಲ್ಲ, ಅಷ್ಟು ಕೆಲಸನೂ ನರೇಗಾದಲ್ಲೇ ಮಾಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ನರೇಗಾ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಡೈರೆಕ್ಟ್ ಒಂದೇ ಅಕೌಂಟಿಗೆ ಅಮೌಂಟ್ ಬರಲ್ಲ, ಅದು ಎಲ್ಲರ ಅಕೌಂಟಿಗೆ ದುಡ್ಡನ್ನು ಹಾಕಿ ಬಿಡಿಸ್ಕೊಳ್ತಕ್ಕಂಥ ಸ್ಕೀಮ್ ನರೇಗಾ. ಯಾರು ಕೂಡ ಈ ಕೂಲಿ ಕರೆದ್ರೆ ಯಾರು ಬರಲ್ಲ. ಅದು ಸದಸ್ಯರಾದವರು ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಇದನ್ನ ಮಾಡಬೇಕು, ಏನೋ ಡೆವಲಪ್ಮೆಂಟ್ ಮಾಡಬೇಕು. ಇವತ್ತು ಆ ರೀತಿ ಎಲ್ಲ ಯೋಚನೆ ಮಾಡಿ ಸುಮಾರು ದುಡ್ಡನ್ನ ನರೇಗಾದಲ್ಲಿ ಇಟ್ಕೊಂಡು ಆ ಪ್ಲಾನ್ ಅನ್ನ ಮಾಡಿ ಇವತ್ತು ಮಾಡಿರೋದಕ್ಕೆ ಇವತ್ತು ಸಂಪೂರ್ಣವಾಗಿ ಏನ್ ನೀರು ಬಿಟ್ರೆ ಸಂಪೂರ್ಣವಾಗಿ ಸರಾಗವಾಗಿ ಹೋಗ್ತಾ ಇದೆ. ಅದು ಬರೀ ನಾವೇ ಅಲ್ಲ, ನಮ್ಮ ಶಾಸಕರು ಬಹಳ ಪ್ರಮುಖ ಕಾರಣ ಅದಕ್ಕೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ನಮಗೆ ಮತ್ತೆ CS ಹತ್ರ ಮಾತಾಡಿ ಇಒ ಅವರಿಗೆ ಹೇಳಿ ಆ ಕೆಲಸ ಆಗ್ಲೇಬೇಕು, ನರೇಗಾದಲ್ಲಿ ಮಾಡಿ ಹಂಗಂತೇಳಿ ವಾಲಂಟಿಯರ್ ನಾವು ಯಾರು ಸದಸ್ಯರುಗಳು ಹೋಗಿಲ್ಲ, ಅವರೇ ಹೋಗಿ ಅವರೇ ವರ್ಕ್ ಆರ್ಡರ್ ಬಂದ್ಕೊಟ್ಟು ಮತ್ತೆ ಎಕ್ಸ್ಟ್ರಾ ಮತ್ತೆ ಗ್ರಾಮ ಪಂಚಾಯತ್ ಕಲಾವತಿ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾದ ವೀರಮಣಿ ಅವರೇ, ಮತ್ತು ಲೀಲಾಬಾಯಿ ಅವರೇ, ಅನುಪಮ ಅವರೇ, ವಾಸು, ನಮ್ಮ ನಾಯಕರೇ ಮತ್ತು ನಮ್ಮ ಯೋಗೇಂದ್ರ ನಾಯ್ಕ ಅವರೇ, ದೊರೆ ಅವರೇ,
ಮತ್ತೆ PDO ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಯಜಮಾನ್ರೆ, ರಂಗಪ್ಪನವ್ರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಮಾಜಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ನಾಯಕರು, ಮಗ ಎಲ್ಲ ಇರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ, ನಾವು ಈ ಹಿಂದೆ ನಾನು ಶಾಸಕ ಆದಾಗ ಎಲ್ಲ ಸ್ಟ್ರೈಕ್ ಮಾಡ್ತಿದ್ರು, ಮೂರೇ ಬಿಡ್ಕೊಳ್ಳೋದಿಲ್ಲ ಎಮ್ಮೆಲ್ಲೆ, ಯಾಕೆ ಎಲೆಕ್ಷನ್ ಬೇಡ, ಯಾಕೆ ಅಂತಂದ್ರೆ ಅಲ್ಲಿಂದ ನೋಡೋದು ಮತ್ತೆ ಭಾರಿ ಕೆಟ್ಟೋಗಿತ್ತು. ಮಕ್ಕಳು ಅವಾಗ ಮಾಡಿದ್ದು, ನಾವೇ ಮಾಡಿದ್ದು ಎಮ್ಮೆಲ್ಲೆ ನೀರು ಹಾಕೊಟ್ಟೆ ಅವತ್ತು ಮಾಡಿದ್ವಿ. ಅದಾದ್ಮೇಲೆ ಈಗ ಕೆಲವು ಸಿಸಿ ರಸ್ತೆಗಳು ಮಾಡಿದ್ವಿ ಊರಲ್ಲಿ, ಟ್ಯಾಂಕ್ ನೀವು ಕುಡಿಯೋ ನೀರು ಇರ್ತಕ್ಕಂಥದ್ದು ಮಾಡಿದ್ವಿ. ಆಮೇಲೆ ಬಹಳ ಮುಖ್ಯವಾಗಿ ಅಂದ್ರೆ ಊರಲ್ಲಿ ತುಂಬಾ ಜನಕ್ಕೆ ಸಾಗುವಳಿ ಸ್ಥಿತಿ ಕೊಟ್ವಿ. ಜಮದಳ್ಳದ ನೀರು ಬರ್ತಿರ್ಲಿಲ್ಲ, ನೀರು ಹೊರಗೆ ಮಾಡಿದ್ವಿ. ಹೊರಗೆ ಬಂದ ಮೇಲೆ ಇಲ್ಲಿ ಅಡಿಕೆ ಹಾಕೊಂಡು ಹೌದಾ, ಜಮದಳ್ಳದ ನೀರಿಂದ ನಿಮ್ಗೆಲ್ಲ ತುಂಬಾ ಅನುಕೂಲ ಆಗಿದೆ. ಓದಿರಾಯನಹಳ್ಳ ಅನ್ನುವಂಥ ಜಮದಳ್ಳ ಅಂತಾರೆ. ಓದಿರಾಯನಹಳ್ಳದ ಪಥ ಪರಿವರ್ತನೆ ಮಾಡಿದ್ಮೇಲೆ ಭಾಗಕ್ಕೆ ತುಂಬಾ ಅನುಕೂಲ ಆಗಿದೆ. ತುಂಬಾ ಜನ ಅದಕ್ಕೆ ಹಾಕೊಂಡ್ರು. ಮ್ಯಾಕ್ಸಿಮಮ್ ಇವತ್ತು ಎಲ್ಲ ಕೂಡ ನನಗೆ ಹೋದ ಎಲೆಕ್ಷನ್ ಇಂಡಿಪೆಂಡೆಂಟ್ ಓಟ್ ಕೊಟ್ಟಿದ್ದೀರಿ, ಈ ಎಲೆಕ್ಷನ್ಗೂ ಓಟ್ ಕೊಟ್ಟಿದ್ದೀರಿ. ಅದು ಕೃತಜ್ಞತೆ ನನಗೆ ನಿನ್ನೆ ಯಾವಾಗಲೂ ಇರುತ್ತಮ್ಮ. ನಾವು ಅದಕ್ಕೆ ನಾವು ಬಂದಿದ್ದು ಹಾಕೊಂಡಿದ್ದೀನಿ, ಮನೆಯಲ್ಲಿ